ಹಾಯ್ ನಮಸ್ಕಾರ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಾಫಲ್ಯ ಪರೀಕ್ಷೆಗಳು ಮತ್ತು ಅಪೇಕ್ಷಿತ ಕಲಿಕಾ ಫಲಗಳೊಂದಿಗೆ DSRT ಕೊಟ್ಟಿರೋ ಪ್ರಕಾರವಾಗಿ ಸೇತುಬಂಧ ಪರೀಕ್ಷೆಗಳು ಎಲ್ಲ ಒಂದು ಶಾಲೆಗಳಲ್ಲಿ ನಡೀತಿದ್ದು ಜೂನ್ 1ನೇ ತಾರೀಕಿನಿಂದ ಆರಂಭವಾಗಿದ್ದು 20 ತಾರೀಕು ನಿಮ್ಮ ಒಂದು ಸೇತು ಒಂದು ಬಂದ ಎಕ್ಸಾಮ್ಗಳು ನಡೀತಿವೆ. ಇಂದಿನ ಒಂದು ವಿಡಿಯೋದಲ್ಲಿ ಹಿಂದಿಗೆ ಸಂಬಂಧಪಟ್ಟಂತ ತೃತೀಯ ಭಾಷೆ ಫಸ್ಟ್ ಟೆಸ್ಟ್ ಅನ್ನ ನೋಡೋಣ. ಈ PDF ಬೇಕಾದರೂ ಕೂಡ ನಾನೊಂದು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಡ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸನ ಮಾಡ್ಕೋಬಹುದು. ಬನ್ನಿ 9ನೇ ತರಗತಿಯವರಂತ ಪೋಸ್ಟ್ ಟೆಸ್ಟ್ ಕೊಟ್ಟಿರುವಂತ ಕಲಿಕಾ ಫಲಗಳೊಂದಿಗೆ ಈ ಪ್ರಶ್ನೆ ಪತ್ರಿಕೆನ ನೋಡೋಣ. ಈ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಪ್ರಶ್ನೆ ನಂಬರ್ 1ರಲ್ಲಿ ಈ ರೀತಿ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. ಪ್ರಶ್ನೆ ನಂಬರ್ 1 ಹಿಂಗಿದೆ. ಇಲ್ಲಿ ಪ್ಯಾರಾಗ್ರಾಫ್ ಅನ್ನು ಓದಿಕೊಂಡು ಸರಿಯಾದ ಪ್ರಶ್ನೆಗೆ ಕೆಳಗೆ ಕೊಟ್ಟಿರ್ತಾರೆ, ಉತ್ತರವನ್ನು ಬರೀಬೇಕಾಗಿರುತ್ತೆ. ಪ್ರಶ್ನೆ ನಂಬರ್ ಹೀಗಿದೆ, ಹಮಾರೆ ದೇಶ್ ಮೇ ಅಲ್ಲಿ ನಿಮಗೆ ಈ ರೀತಿ ಕೊಟ್ಟಿರ್ತಾರೆ. ನಿಮಗೆ 15 ಸಂಬಂಧಪಟ್ಟ ಗೊತ್ತಾಗಿರುತ್ತೆ. ಆಗಸ್ಟ್ 15 ಅಂತ ಕರಿತೀವಿ ನಾವು, ಆಗಸ್ಟ್ 15. ನನಗೆ ಸಂಬಂಧಪಟ್ಟಂತ ಅಲ್ಲಿ ಕೌನ್ಸಾ ದಿವಸ್ ಮಾನ್ ಜಾತೆ ಹೈ ಅಂತ ಪ್ರಶ್ನೆ ಇದೆ. ಅಲ್ಲಿ ಮ್ಯಾಗ ಉತ್ತರವನ್ನು ಕೊಟ್ಟಿರ್ತಾರೆ. ಹಮಾರ ದೇಶ್ ಹರ್ ಸಾಲ್ 15 ಆಗಸ್ಟ್ ಕೋ ಸ್ವತಂತ್ರ ದಿವಸ್ ಬಡೆ ಎಂದು ಹಚ್ಚಬೇಕಾಗುತ್ತೆ. ಇದು ಉತ್ತರವನ್ನು ಬರೀಬೇಕಾಗಿರುತ್ತೆ, ಸರಿಯಾದ ಉತ್ತರ ಆಗಿರುತ್ತೆ. ಓಕೆ. ಪ್ರಶ್ನೆ ನಂಬರ್ 2ರಲ್ಲಿ ನೀಚೆ ದಿಯೇ ಗಯೇ ಸರಳ ವಾಕ್ಯ ಕೋ ಫಟಾಕರ್ ರಿಕ್ತ ಸ್ಥಾನ್ ಪೂರ್ತಿ ಕೀಜಿಯೇ ಪ್ರಶ್ನೆ ಕೊಟ್ಟಿರ್ತಾರೆ. ಹಮ್ ಅಪ್ನೆ ಸೆ ಬಡೋ ಕೋ ಹಮೇಶ್ ಜಾ ಕರ್ನೆ ಚಾಹಿಯೇ ಆಧಾರ್ ಅಪಮಾನ್ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. ಇವುಗಳನ್ನು ನೋಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಇನ್ನು ಪ್ರಶ್ನೆ ನಂಬರ್ 4ರಲ್ಲಿ ಒಂದು ನನಗೆ ಹಣ್ಣುಗಳು ಇಷ್ಟ ಅಂತಿದೆ. ಇದನ್ನು ಕನ್ನಡ ಮೇ ಈ ಸರಳ ವಾಕ್ಯಕ್ಕೂ ಹಿಂದಿ ಮೇ ಅನುವಾದ ಮಾಡಬೇಕು. ಕನ್ನಡದಿಂದ ಹಿಂದಿಗೆ ಬರೀಬೇಕಾಗುತ್ತೆ. ಉತ್ತರವನ್ನು ಯಾವ ರೀತಿ ಬರೀತೀವಿ ಅಂದರೆ ನನಗೆ ಹಣ್ಣುಗಳು ಇಷ್ಟ. ನೀವು ಬರೀತೀವಿ ಹಮ್ ನನಗೆ ಹಮ್ ಹಣ್ಣುಗಳಿಗೆ ಏನೈತಿವಿ ಹಮ್ ಫಲ್ ಕುಸ್ಮನ್ ಮನಾಹ ಇಂಥ ಸೆಂಟೆನ್ಸ್ ಮಾಡಿ ಬರೀಬೇಕಾಗಿರುತ್ತೆ. ಇದನ್ನ ಪ್ರಶ್ನೆ ನೋಡ್ಕೋಬೇಕಾಗುತ್ತೆ. ಒಂದು ಕವಿತಾವನ್ನು ಕೊಟ್ಟಿರ್ತಾರೆ, ಪದ್ಯ ಭಾಗವನ್ನು ಓದ್ಕೊಂಡು ಕೆಳಗಿನ ಸರಿಯಾದ ಉತ್ತರವನ್ನು ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 6ನೇ ಪ್ರಶ್ನೆ ಇದೆ. ಫಾರ್ಮುಲಾ ಲೇಟರ್ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಬರೀಬೇಕಾಗಿರುತ್ತೆ. ಯಾರ ವಿದ್ಯಾರ್ಥಿಗಳು ನೋಡ್ಕೋಬೇಕು. ಕಿತಾಬ ಕಮಲ್ ಶಬ್ದಕೋಶ ಮೇ ಓದ್ಕೊಂಡು ಅಲ್ಲಿ ವರ್ಣಮಾಲಾ ಕ್ರಮ ಮೇ ಅನುಸಾರ ಕೌನ್ಸಾ ಶಬ್ದ ಪಹಲೆ ಆಯಾಗ ಅಲ್ಲಿ ಕೊಟ್ಟ ಶಬ್ದಕೋಶವನ್ನ ಡಿಕ್ಷನರಿ ಸಂಬಂಧಪಟ್ಟಿದ್ದು. ನೀಚೆ ದಿಯೇ ಗಯೇ ವಾಕ್ಯ ಮೇ ನೌನ್ ಶಬ್ದ ಅಂತ ನೌನನ್ನ ಬರೀಬೇಕಾಗಿದೆ. ರಾಧಾ ಬಹುತ್ ಅಲ್ಲಿ ಸುರುಳ ಗಾತಿ ಹೈ ಅದಕ್ಕೆ ಏನಾಗಿದೆ ರಾಧಾ ಅಂಡರ್ ಏನಾಗಿದೆ ರಾಧಾ ಅನ್ನೋ ನೌನ್ ಪದ ಇದು. ಇನ್ನು ಅಲ್ಲಿ 9ನೇ ಪ್ರಶ್ನೆ ಇರ್ಬೋದು. ಅಲ್ಲಿ ಉಷ್ಟು ನೋಡ್ಕೊಳ್ಳಿ. ಕೀ ಆನ್ಸರ್ ಕೊಟ್ಟಿದ್ದಾರೆ ನೋಡಿ, DSRT ಅವರು ಕೀ ಹತ್ರ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಹೇಳಿದ್ ನೋಡಿ, ಅಲ್ಲಿ ಲೈನ್ ಪದ್ಯ ಭಾಗದಲ್ಲಿ ಕೊಟ್ಟಂತ ಉತ್ತರನ ಬರೀಬೇಕಾಗುತ್ತೆ. ಅಲ್ಲಿ ಪ್ರಶ್ನೆ ನಂಬರ್ ಆಗಸ್ಟ್ ಸಂಬಂಧಪಟ್ಟಿತ್ತು, ಇವು 2 ಉತ್ತರ ಕೊಟ್ಟಿದ್ರೆ. ಪ್ರಶ್ನೆ ನಂಬರ್ 2ರಲ್ಲಿ ಬೇಕು ಚಿಡಿಯಾ, ಇದು 3 ಕೂಡಿಸಿ ಬರೀಬೇಕಾಗಿತ್ತು. ಚಿಡಿಯಾ ಆಗಿತ್ತು, ನಾವು ಊಟ ಬರೆದ್ರೆ ಚಿಡಿ ಆಗುತ್ತೆ. ಒಂದು ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ ಅದು. 4ನೇ ಪ್ರಶ್ನೆ ನನಗೂ ಹಣ್ಣುಗಳು ಇಷ್ಟ, ಮುಜೆ ಫಲ್ ಪಸಂದ್ ಹೈ ಈ ರೀತಿ ಹೇಳ್ಬೇಕಾಗಿರುತ್ತೆ ನೋಡಿ. ಹಿಂದಿಯಲ್ಲಿ ಈ ರೀತಿ ಹೇಳಿದ್ರು ಅವರು. ನೋಡ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು, ಅಷ್ಟು ಉತ್ತರ ಕೊಟ್ಟಿದ್ದಾರೆ. ಫಾರ್ಮುಲಾ ಲೇಟರ್ಗೆ ಅಂತ ಬರೀಬೇಕು ಅಂದರೆ ಉತ್ತರ ಬಾವಿ ದಿಯಾ ಅಪ್ಕೋ ಆಜ್ಞಾಕಾರಿ ಚಾತ್ ಅಂತ ಬರೀಬೇಕು ನೋಡಿ. ಆಪ್ಷನ್ಸ್ 7ನೇ ಪ್ರಶ್ನೆ ಕಮಲ್ ಉತ್ತರ. ಇನ್ನು ನೌನ್ ಅಂತ ಹೇಳಿದ್ ನೋಡಿ, ನೌನ್ ಏನಾಗೈತೆ ರಾಧಾ. ಓಕೆ, ರಾಧಾ ಉತ್ತರ ರಾಧಾ. ನೌನ್ ಪೌಂಸಕಾರ ಅಂತದೆ, ರಾಧಾವನ್ನ ಹುಡುಕಬೇಕಾಗುತ್ತೆ. ಇನ್ನು 9ನೇ ಪ್ರಶ್ನೆ ಅದ ಶೋರಿನಿ. ಓಕೆ, ಶೋರ್ ಮೋರ್ನಿ ಶೋರಿನಿ ಅಂತಿದೆ. ಶೋರ್ ಅನ್ನೋದಕ್ಕೆ ಏನಾಗಿರುತ್ತೆ ಶೋರ್ ಅನ್ನೋದಕ್ಕೆ ಶೋರಿನಿ. ಓಕೆ. ನೆಕ್ಸ್ಟ್ 10ನೇ ಪ್ರಶ್ನೆ. ಕ್ರಮಬಂಧ ಅವರ್ ಸ್ಪಷ್ಟ ರೂಪಸೆ. ಓಕೆ, ಉತ್ತರ ಕ್ರಮಬಂಧ ಅವರ್ ಫಸ್ಟ್ ರೂಪಸೆ ಆಗಿದೆ ಉತ್ತರ ನೋಡಿ. 3 ಪೇಜನ್ನು ಒಳಗೊಂಡಿರುವಂಥ PDF ಇದೆ ಇದು. PDF ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೋಬಹುದು. ಇದೇ ಫಾರ್ಮೆಟಲ್ಲಿ ಕ್ವಶನ್ಗಳು ಬರ್ತವೆ ಅಂತ ಹೇಳ್ತಾ, ಇನ್ನೂ ಹಲವಾರು ವಿಷಯಗಳನ್ನ ಮುಂದಿನ ತರಗತಿಯಲ್ಲಿ ಮಾಡ್ತೇವೆ ಅಂತ ಹೇಳ್ತಾ, ಅದೇವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಸ್ಕೂಲ್ ಸಂಬಂಧಪಟ್ಟಂತ ಇನ್ಫಾರ್ಮೇಷನ್ನ ಸೆಕೆಂಡ್ PUC ಇಂದ ಹಿಡ್ಕೊಂಡು SSLC ವರೆಗೂ ಕೂಡ ಮಾಹಿತಿನ ಕೊಡ್ತಾನೆ ಬಂದಿದ್ದೀವಿ ಚಾನಲ್ ಮೂಲಕ. ಅದರಿಂದ ವಿದ್ಯಾರ್ಥಿಗಳು ಇದರ ಒಂದು ಚಾನಲ್ನ ಸದುಪಯೋಗ ಪಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಮೂಲಕ ನಾ ಹಾಕೊಂಡ ಪ್ರತಿಯೊಂದು ವಿಡಿಯೋಗಳು ತಕ್ಷಣ ನೋಟಿಫಿಕೇಶನ್ ಬರ್ತವೆ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.